ಹೆಂಗೆ ಮಾಡೋದು? ನನ್ನ ಮಗಳ ಜೀವನಾರ ಇಷ್ಟೊಂದು ಹಾಳಾಗೋತು. ಕೊಟ್ಟು ಕೆಟ್ನಿ ಅನಿಸ್ಲಕ್ಕತೈತಿ ಈಗ. ಹಿಂಗೆ ಕೂತೀಯೋ ಬಸಪ್ಪ? ಮಗಳ ಮದುವೆ ಮುಗಿಸಿ ಇನ್ನೂ 11 ದಿನ ಆಗಿಲ್ಲ, ಆಗಲೇ ಏನೋ ಗಲಾಟೆ ಆದಂಗೆ ಕಾಣ್ತೈತಿ. ಮನೆಗೆ ಕರ್ಕೊಂಬಂದಂಗೆ ಆಯ್ತು ನಿನ್ನೆ. ಊರಾಗ 100 ಮಂದಿ 100 ಥರ ಆಡ್ಲಕತ್ತಾರ. ಹೆಣ್ಣು ಅಂದಮೇಲೆ ಸಹಿಸ್ಕೊಂಡಿರ್ಬೇಕು, ಅಲ್ಲಿಯೇ ಸತ್ತು ಬಿದ್ದಿರಬೇಕು. ನೋಡು ಹೆಂಗೆ ಮಾಡ್ತಿ. ಅಲ್ರಿ ಗೌಡ್ರಿ, ಆ ರುದ್ರಯ್ಯ ದಿನ ಕುಡಿದು ಬಂದು ನನ್ನ ಮಗಳಿಗೆ ಡಾಳಾಗಿ ಹೊಡಿತಾನಂತೆ. ಮನೆ ಬಿಟ್ಟು ಹೊರಗೆ ನೂಗ್ತಾನಂತ. ಹೆತ್ತು ಕರೋರು ಹೆಂಗ್ರಿ ಸುಮ್ಮನೆ ಇರಲಿ ಹೇಳ್ರಿ? ಅದಕ್ಕೆ ಕರ್ಕೊಂಬಂದ್ಬಿಟ್ವಿ ನಿನ್ನೆ. ಅದಕ್ಕೆಲ್ಲ ಹೆದರಿ ಮನೆಗೆ ಕರ್ಕೊಂಬಂದ್ರೆ ಹೆಂಗಣ್ಣ? ನಾಳೆ ನಿನ್ನ ಮಗನಿಗೆ ಮದುವೆ ಅಂತೂ ಮಾಡ್ತಿಲ್ಲ. ಆ ಹುಡುಗಿ ತವ್ರ ಮನೆಯಾಗ ಕುಂತಿದ್ದಾಳೆ ಅಂತ ಯಾರಾದರೂ ಹೆಣ್ಣು ಕೊಡ್ತಾರ? ನಿನ್ನ ಮಗಳು ನಿನ್ನ ಮನೆ ತವ್ರ ಮನ್ಯಾಗ ಕೂತಾತು, ನಿನ್ನ ಮಗಳಿಗೆ ಯಾರು ಹೆಣ್ಣು ಕೊಡ್ತಾರನು? ಹೆಣ್ಣು ಅಂದಮೇಲೆ ಗಂಡನ ಮನೆಯಲ್ಲಿ ಹೊರಟೊಂದು ಸಹಿಸ್ಕೊಂಡು ಹೋಗಬೇಕು. ನೀವು ಮಾಡಿದ್ದು ಊರ ಮರ್ಯಾದೆ ತೆಗಿಯೋ ಕೆಲಸ ನೋಡೋಣ. ಏನನ್ನ ಹಿಂಗೆ ಮಾತಾಡ್ಕೋತ ನಿಂತೀವಿ, ಇವ್ನಿಗೆ ಕಿಮ್ಮತ್ತಿಲ್ಲ ಏನು? ಏನೇನೋಪ್ಪ, ಹೆಣ್ಣು ಅಂದ್ಬೇಕು ಸಹಿಸ್ಕೊಂಡು ಹೋಗ್ಬೇಕು ಅಲ್ರೇನ? ನಮ್ಮ ಹೆಣ್ಮಕ್ಳು ಸಹಿಸ್ಕೊಂಡು ಹೊಂಟಿಲ್ಲ ಈಗ. ಅವನು ನೋನ್ಯಾಗದಾನು. ನಾವು ಇಟ್ಟು ಬಿಡಿಸಿ ಮಾತಾಡ್ಬಾರ್ದಿತ್ತೇನೋ, ಆದರೂ ಅವ ತಿಳಿದಾವದಾನು. ಯಾಕೆ ಹಿಂಗೆ ಮಾಡ್ದ ಏನೋ? ಹುಷಪ್ಪ, ಇವ್ರನ್ನವ್ರು ಮಾತಾಡೋ ಮಾತಿಗೆ ಹೆಂಗಂತ ಉತ್ತರ ಕೊಡಲಿ? ಶಾಂತವ್ವ, ಓ ಶಾಂತವ್ವ, ಶಾಂತ. ಏನ್ರಿ, ಏನಾಯ್ತು? ಇಷ್ಟಾಗಿ ಸಪ್ಪಗಾಗಿ ಬಂದು ಕೂತಾರೆ. ಏನನ್ಲಿ ಶಾಂತ, ಗೌಡ್ರು ಆಡಿದ ಮಾತು ಕೆಂಡದಂತಾವಿದ್ವು ಇವ. ಊರಿನವ್ರ ಅಪಹಾಸ್ಯ ಕೇಳಿ ನನಗಂತೂ ಈ ವಯಸ್ಸಿನಾಗ ಹಾದಿಯೊಳಗೆ ತಲೆ ಎತ್ತಿ ಅಡ್ಡಾಡೋಕ್ಕಾಗವಲ್ತು. ನನ್ನ ಜಮೀನು ಬೇರೆ, ಮಗಳ ಮದುವೆಯಾಗ ಸಾಲಕ್ಕಂತ ಅಡಮಾನ ಇಟ್ನಿ. ಈ ಸಾಲ ಸಾಹುಕಾರ ದಿನಾ ಮನೆ ಮುಂದೆ ಬಂದು ನಿಲ್ತಾನ. ಇವತ್ತು ನನ್ನ ಮಗಳ ಬದುಕು ಹಿಂಗಾಗೈತಿ. ದೇವರು ನಮಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾನಂತ ನಾವು ಗೊತ್ತಾಗವಲ್ತು. ಅಪ್ಪ, ನನ್ನ ಕ್ಷಮಿಸ್ಬಿಡಪ್ಪ. ನನ್ನಿಂದ ನಿನಗೆ ಇಷ್ಟೊಂದು ಅವಮಾನ ಆಯ್ತಲ್ಲ. ಆ ಮನೆಯಾಗ ವಾಪಸ್ ಹೋಗಿಬಿಡ್ತೀನಪ್ಪ. ಅವರು ಹೊಡಿದ್ರೂ ಸರಿ, ಬೈದರೂ ಸರಿ, ಅಲ್ಲೇ ಬಿದ್ದಿರ್ತೀನಿ. ನಿನ್ನ ಮರ್ಯಾದೆ ಮಾತ್ರ ಕಳೆಯಲ್ಲಪ್ಪ. ಯಾಕೆ ಹುಚ್ಚು ಹುಡುಗಿ ಇಷ್ಟೊಂದು ಬೇಸರ ಮಾಡ್ಕೋತಿ? ಮತ್ತೇನು ಮಾಡೋಕ್ಕೆ ಬರ್ತೈತವ? ಕಾಲ್ಮನನ ಹಂಗೆ ಬಂದೈತಿ. ನೀನೇ ಇಷ್ಟೊಂದು ಧೈರ್ಯ ಇಡಬೇಡವ. ನಿಮ್ಮ ಅಪ್ಪಗೂ ನನಗೂ ಮೇಲೆ ಸಾಕಾಗೈತಿ. ನಾವು ಈ ಜನರನ್ನ ಹೆಂಗಾದ್ರೂ ಎದುರಿಸ್ತೀವಿ. ನೀವು ಹೇಳುವ, ಅಳ್ಕೊತಕೊಂಡ್ರೆ ಬೇಡ. ಇಲ್ಲವ್ವ, ನನ್ನಿಂದ ನಿಮ್ಮಿಬ್ಬರಿಗೆ ಇಷ್ಟೊಂದು ಕಷ್ಟ. ನನ್ನ ಮದುವೆ ಮಾಡಬೇಕಾದ್ರೂ ಅಷ್ಟೊಂದು ಸಾಲ ಮಾಡಿದ್ರಿ. ಈಗ ಮದುವೆ ಮಾಡಿ ನನ್ನ ಮಗಳು ಚೆನ್ನಾಗಿರಲಿ ಅಂತ ಮದುವೆ ಮಾಡಿಕೊಟ್ರು ಸಹ ಈಗ ಇಷ್ಟೊಂದು ಕಷ್ಟ. ಅದು ನಂದು ಹಣಿಬಾರ. ನನ್ನ ಹಣಿಬಾರ ಕೆಟ್ಟೈತೆ ಅಂದ್ಬಳಕ್ಕೆ ನಾ ಏನೂ ಮಾಡೋಕ್ಕಾಗಲ್ಲ. ನೀವಿಬ್ಬರಿಗೆ ತೊಂದರೆ ಕೊಡೋಕೆ ನನಗೂ ಇಷ್ಟ ಇಲ್ಲ. ನೀವು ಇಷ್ಟೊಂದು ಮರ್ಯಾದೆಯಿಂದ ಬಾಳಿದ ಮನ್ಯಾಗ ಈಗ ಸಡನ್ನಾಗಿ ಇಷ್ಟೊಂದು ಅವಮಾನ ಅನುಭವಿಸೋದು ನನಗೂ ನೋಡೋಕ್ಕಾಗವಲ್ತವ. ನಾನು ಹೋಗಿಬಿಡ್ತೀನಿ. ಹೋಗಬೇಡವಾಗಂಗು. ಅಲ್ರಿ, ನೀವು ಗಂಡಸರು ಊರಿನವ್ರನ್ನ ಮಾತು ಕೇಳಿ ಇಷ್ಟು ಬೇಗ ಹೆದರಿದ್ರೆ ಹೆಂಗ್ರಿ? ಯಾರಾರ ಏನಾರ ಅಂದ್ಕೊಳ್ಳಿ, ನಮ್ಮ ಮಗಳ ಜೀವನಕ್ಕಿಂತ ಈ ಊರಿನವ್ರದ್ದು ಒಣ ಮರ್ಯಾದೆ ದೊಡ್ಡದಲ್ಲ. ಆ ಕುಡ್ಕನ ಕೈಗೆ ಸಿಕ್ಕಿ ನನ್ನ ಮಗಳು ಹೆಣ್ಣಾಗಿ ಬರೋಕ್ಕಿಂತ ಕಣ್ಣೆದುರು ಜೀವಂತವಾಗಿ ಇರೋದು ಮುಖ್ಯ. ಯಾವ ಸಾಲ್ಗಾರ ಬರ್ತಾನೋ ಬರಲಿ, ನಾನು ನೋಡ್ಕೋತೀನಿ. ಬೇಡವ್ವ, ನನಗಂತೂ ಈ ಜೀವನ ಬೇಡ ಅನ್ಸಕತ್ತೈತಿ. ಅವ್ವ ಹುಚ್ಚು ಹುಡುಗಿ, ಹಾಗೆಲ್ಲ ಮಾತಾಡಬಾರ್ದು. ಈಗರೇ ಮದುವೆ ಮಾಡಿಕೊಟ್ಟಿವಿ ಅಂದ್ರೊಳಗೆ ಇರಲಿ ನೋಡೋಣ. ಅವಂಗೂ ಒಳ್ಳೆ ಬುದ್ಧಿ ಬರ್ಬೋದು, ಕುಡಿದು ಬಿಡ್ಬೋದು. ನಿನ್ಗೂ ಇಷ್ಟೊಂದು ಕಷ್ಟ ಕೊಟ್ಟ ನನ್ನ ಬಳಿಕ ಅವಂಗೂ ಒಂದೊಳ್ಳೆ ಬುದ್ಧಿ ಬಂದೇ ಬರ್ತೈತಿ. ಇಷ್ಟೊಂದು ಹೆದರ್ಬೇಡ್ರವ ರೀ. ನೀವೇ ಹಿಂಗೆ ಕೂತ್ರೆ ಹೆಂಗೆ ರೀ? ಅವ್ವ, ನಾ ಒಳಗೆ ಕುಂಡಿರ್ತೀನಿ. ಅಲ್ರಿ,
ಮಗಳಿಗೆ ನೀವೇ ಧೈರ್ಯ ಹೇಳಬೇಕು. ನೀವೇ ಇಷ್ಟೊಂದು ಕೂಗಿ ಹೋದ್ರೆ ಹೆಂಗ್ರಿ? ನಾನು ಎಷ್ಟಂತ ಧೈರ್ಯವಾಗಿರಲಿ, ಮಗಳ ಮುಂದೆ ಧೈರ್ಯವಾಗಿ ಇರೋ ಥರ ನಾಟಕ ಮಾಡ್ಬೋದು ಅಷ್ಟು. ಆದ್ರೆ ನನಗೂ ಎಷ್ಟು ಹೆದರಿಕೆ ಆಗತೈತಿ. ನೀವೇ ಈ ಮನೆಗೆ ಹಿರಿಯಾಗಿ ಮಗಳಿಗೆ ಬುದ್ಧಿ ಹೇಳ್ಕೊಂಡು ಮಗ ಬದಾನಲ್ಲ ಅವನು ಮುಂದೆ ಹಾಕ್ಕೊಂಡು ಹೋಗಬೇಕು. ಅಂಥದ್ರಾಗ ನೀವು ಇಷ್ಟೊಂದು ಧೈರ್ಯ ಕೆಟ್ಟು ಕೂತ್ರೆ ಹೆಂಗಂತಾನೆ. ಶಾಂತವಕ್ಕ, ಬಸಪ್ಪಣ್ಣ ಅದೇರೇನು ಮನ್ಯಾಗ? ಯಾರೋ ಬಂದಂಗಾತ್ರಿ. ಸಪ್ಪೆ ಮುಖ ತೆಗೀರಿ, ಯಾರೋ ಬಂದಂಗಾಯ್ತು. ಹಾಂ ಅದೀವ್ ಬಾರಪ್ಪ. ಯಾರು? ನಾನು ಬಸಪ್ಪಣ್ಣ ರಾಮಯ್ಯ. ಹಾಂ, ಹೃದಯಂದು ಪತ್ರ ಬಂದೈತಿ. ಏನಪ್ಪ ಬಸಪ್ಪಣ್ಣ? ಶಾಂತವ, ನಿಮ್ಮ ಹಳೆಯ ಹೃದಯ ಈ ಕಾಗದ ಕೊಟ್ಟು ಕಳಿಸಿದಾನ. ಕಾಗದ? ಏನಪ್ಪ ಕಾಗದಕ್ಕೈತಿ? ಆಯ್ತಾ, ಓದಿ ಹೇಳ್ತಮ್ಮ. ಓದಿ ಹೇಳ್ತೀನಿ, ಕೇಳಿಸ್ರಿ. ನಾಳೆ ಬೆಳಿಗ್ಗೆ ಒಳಗನೆ 10,000 ರೊಕ್ಕ ತಂದು ಕೊಟ್ಟರೆ ಆತ ಗಂಗವನ್ನ ಸಂಪೂರ್ಣವಾಗಿ ತಂದು ಕೊಡದೇ ಇದ್ರೆ ಆತ ಗಂಗವನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡ್ತಾನಂತ, ಬೇರೆ ಮದುವೆ ಮಾಡ್ಕೊಳ್ತಾನಂತೆ ಅಂತ ತುಂಬ ಹೇಳ್ಕೋತ ಅಡ್ಡಾಡಕತ್ತಾನ. ನೀವೇನು ಹೇಳ್ತೀರಿ? ರಾಮನ್ ಕಕ್ಕ ಏನಂದ್ರಿ? 10,000 ರೂಪಾಯಿ ತಂದು ಕೊಡಲ್ ಸಲುವಾಗಿ ನನ್ನ ಬಿಟ್ಬಿಡು ಮಾತಾಡಕತ್ತಾರು. ಅದು ಕೇವಲ 11 ದಿನ ಆಗೈತಿ ಮದುವೆಯಾಗಿ. ಅಷ್ಟರೊಳಗೆ ನನ್ನ ಬಿಡೋ ಮಾತಾಡಕತ್ತಾರಂದ ಅವರು. ಇದು ನನ್ನ ಜೀವನದ ಜೊತೆ ಆಟ ಆಡ್ದಂಗೆ ಆಗಂಗಿಲ್ಲ. ಅಣ್ಣ ಅದೊಂದಿಟ ಕಳತಾ ಇಲ್ಲ ಪಾಡತ್ತಿಪ್ಪ, ತಂದು ಕೊಟ್ಟಿರಮ್ಮನ. ನೀನು ನಡಿತೇನಪ್ಪ ಇನ್ನು. ಆಯ್ತು. ಏನು ಬೇಯವ್ವ ಹಿಂಗೆ ಮಾತಾಡಕತ್ತಾರೆ ಇವರು? ಅಯ್ಯೋ ಹುಚ್ಚು ಹುಡುಗಿ, ಸುಮ್ಮನಿರು. ಇಷ್ಟೊಂದು ಹೆದರಿಕೆ ಹಾಕವ ಅದಾನವ, ಅಷ್ಟು ಇದು ಇಲ್ಲ ಅವಂಗ. ಹೆದರಿಕೆ ಹಾಕ್ತಾನ ಅಂತಂದು ನಾವು ಅಂಜಕ್ಕಾಗ್ತೈತಿ. ಅಣ್ಣ ಅದಮ್ಮ ಒಂದಿಟ ಬಾರಪ್ಪ ಇಲ್ಲಿ. ಹಾಂ, ಹೇಳುವೇನಿ. ಹೋಗಿ ಹೇಳು ರಾಮಣ್ಣ ಆ ಕುಡ್ಕನಿಗೆ, ನನ್ನ ಮಗಳು ಬಂಗಾರದ ಗೊಂಬೆ ಅದಾಳ, ರೊಕ್ಕದ ಆಸೆಗೆ ಬಿದ್ದು ಹೆಣ್ಣಿನ ಜೀವನನ ಕಳ್ಕೊಳ್ಳೋ ಮಾತಾಡತಾನ. ಇಂಥವನ ಜೊತೆಗೆ ನನ್ನ ಮಗಳು ಬಾಳೋದೇ ಬೇಡ, ಬೇರೆಯವ್ರನ್ನ ಮದುವೆ ಮಾಡ್ಕೋತಾನಂತೆ, ಏನೋ ಮಾಡ್ಕೋತಾನೆ. ಹೋಗಿ ಮಾಡ್ಕೊ ಅಂತ ಹೇಳಿ. ಆಯಿತು. ಏ ಹುಡುಗಿ, ಎದಕ್ಕೆ ಹುಚ್ಚ ಹಂಗಾಡತ್ತದೆ? ಕಣ್ಣ ನೀರು ಒಡಿಸು, ಎಷ್ಟು ಅಂತ ಆಗುತ್ತದೆ. ಶಾಂತವ, ಏನು ಮಾತಾಡಕತ್ತಿದೆ ನೀನು? ಹೆಣ್ಣಿನ ಬಾಳು 3 ದಿನ ಅಂದ ಹಾಗೆ ಹೋಗ್ತೈತವ. ಸುಮ್ಮನೆ ಗಂಗು, ಕಣ್ಣೀರು ಒರೆಸ್ಕೊ ಮೊದಲು. ನಂಬಿದ ಗಂಡನೇ ಕೈ ಕೊಟ್ಟಾಗ ಊರಿನವರು ಬೆನ್ನು ತಿರ್ಸಿದಾಗ ನಾವು ಕಣ್ಣೀರು ಹಾಕ್ತಾ ಕುಳಿತ ಈ ಜಗತ್ತು ನಮ್ಮನ್ನ ತುಳಿದು ಬಿಡ್ತದ. ನಿಮ್ಮಪ್ಪ ಬಡವಾಗಿರ್ಬೋದು, ಆದರೆ ಅವನಿಗೆ ಮೋಸ ಮಾಡೋ ಬುದ್ಧಿ ಇಲ್ಲ. ನಿನ್ನ ಕೈ ಕಾಲು ಚಲೋ ಅದಾವಲ್ವ? ಈ ಹೆತ್ತ ತಾಯಿ ಕರೋದು ನಿಮಗೆ ಆಸರಾಗಿ ನಿಲ್ತೈತಿ. ನಾಳೆಯಿಂದ ನಾವಿಬ್ಬರು ದುಡಿದು ಬದುಕೋಣ. ನೊಂದು ಹೆಣ್ಣು ಅಬಲೆ ಅಲ್ಲ ಅಂತ ಈ ಇಡೀ ಊರಿಗೆ ತೋರಿಸೋಣ, ನಡಿ. ಯಾರೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಧನ್ಯವಾದಗಳು. ಈ ವಿಡಿಯೋ ಹೆಂಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ.